ಹಾಯ್! ಇವತ್ತು ಮನೇಲಿ ಪ್ರಾನ್ಸ್ ಬಿರಿಯಾನಿನ ನಾನು ಮಾಡಿದ್ದೆ. ನಾನು ಯಾವ ಥರ ಮಾಡಿದ್ದೀನಿ ಅದರ ರೆಸಿಪಿ ನಿಮ್ ಜೊತೆ ಶೇರ್ ಮಾಡ್ತೇನೆ. ಅದಕ್ಕೆ ನಾನು ಬಾರೀಕಾಗಿ ಹಚ್ಕೊಂಡ್ ಈರುಳ್ಳಿ, ಒಂದೆರಡು ಹಸಿಮೆಣಸು, ಮ್ಯಾರಿನೇಟ್ ಮಾಡ್ಕೊಂಡ್ ಪ್ರಾನ್ಸು, ಒಂದ್ ಸ್ವಲ್ಪ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದ್ ಸ್ವಲ್ಪ ಟೊಮ್ಯಾಟೊ, ಆಮೇಲೆ ತುಂಬಾ ಚಂದ ಮಾಡಿ ಬೀಟ್ ಮಾಡಿ ಇಟ್ಕೊಂಡಿದ್ ಮೊಸರು. ಬಿರಿಯಾನಿಗೆ ಟೇಸ್ಟ್ ಬರುದೇ ಬಿರಿಸ್ತಾ ಅಂತೇಳಿ. ಅಂದ್ರೆ ಅದು ಈರುಳ್ಳಿಯಿಂದ. ಈರುಳ್ಳಿನ ತುಂಬಾ ಡೀಪ್ ಆಗಿ ಆಯಿಲಲ್ಲಿ ಫ್ರೈ ಮಾಡಿದ್ರೆ ಅದ್ರದ್ದು ಟೇಸ್ಟ್ ಒಂಥರ ಸ್ವೀಟ್ನೆಸ್ ಕೊಡ್ತದೆ. ಆ ಥರ ಬಿರಿಸ್ತಾನ ನಾನು ಫಸ್ಟ್ ಮಾಡ್ಲಿಕ್ಕೆ ಇಟ್ಕೊಂಡೆ. ಅದನ್ನ ಕಲರ್ ಚೇಂಜ್ ಆಗೋ ತನಕ ಅದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ಬಿರಿಸ್ತಾ ಯಾವ ರೀತಿ ಅಂದ್ರೆ ಈ ರೀತಿ ಬಂದಿರ್ತದೆ. ನಿಮ್ಗೆ ಅದ್ ಸ್ವಲ್ಪ ಕಲರ್ ಚೇಂಜಸ್ ಕಾಣಿಸ್ಬೋದು. ಕೆಲವೊಮ್ಮೆ ತುಂಬಾ ಡೀಪ್ ಫ್ರೈ ಮಾಡಿದ್ರೆ ಈ ತರ ಆಗ್ತದೆ. ಇಲ್ಲ ಲೈಟ್ ಆಗಿ ಬೇಕು ಅಂದ್ರೆ ಲೈಟ್ ಆಗಿ ಮಾಡ್ಕೊಳ್ಳೋಕೆ ಅಡ್ಡಿಲ್ಲ. ಆದ್ಮೇಲೆ ಅದೇ ಉಳ್ದಿರೋ ಎಣ್ಣೆಲಿ ಸ್ವಲ್ಪ ಈರುಳ್ಳಿನ ಹಾಕಿ ಫ್ರೈ ಮಾಡಿ, ಆ ಈರುಳ್ಳಿ ಸ್ವಲ್ಪ ಕೆಂಪಾಗ್ತಾ ಇದ್ದಂಗೆ ನಾನು ಟೊಮ್ಯಾಟೊನ ಅದಕ್ಕೆ ಆ್ಯಡ್ ಮಾಡ್ಕೊಂಡು, ಆ ಟೊಮ್ಯಾಟೊ ಮತ್ತೆ ಈರುಳ್ಳಿ ಚೆನ್ನಾಗಿ ಅದ್ರದ್ದು ಆಯಿಲ್ ಬಿಟ್ಕೊಳ್ತದೆ ಅಂತಾರಲ್ಲ, ಹಾಗೆ ಅಲ್ಲಿ ಬಿಡೋ ತನಕ ಅದನ್ನ ನೀಟಾಗಿ ಅದನ್ನ ಮುಚ್ಚಿ ಬೇಯಿಸಿ ಫ್ರೈ ಮಾಡ್ತಾ ಇದ್ದೆ. ಆವಾಗ ಆವಾಗ ಓಪನ್ ಮಾಡಿ ಸೌಟ್ ಆಡಿಸ್ತಾ ಇರ್ಬೇಕು, ಇಲ್ಲಾದ್ರೆ ಅದು ಹಿಡ್ಕೊಬಿಡ್ತದೆ. ಆಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಮೇಲೆ ಬೀಟ್ ಮಾಡಿ ಇಟ್ಕೊಂಡಿದ್ ಮೊಸರು ಹಾಕಿ ಅದನ್ನ ತುಂಬಾ ಚಂದ ಮಾಡಿ ಹಂಗೆ ಫ್ರೈ ಮಾಡ್ಕೋಬೇಕು. ಆಮೇಲೆ ಒಂದೆರಡು ಹಸಿಮೆಣಸು ಇಟ್ಕೊಂಡಿದ್ನ ಅದನ್ನು ಇದೇ ಟೈಮಲ್ಲಿ ನಾನು ಹಾಕಿದೆ. ಯಾಕಂದ್ರೆ ಹಸಿಮೆಣಸಿಂದ ಒಂದು ಖಾರ, ಇನ್ನೊಂದು ಅದು ಸ್ಮೆಲ್ ಅಂದ್ರೆ ಅರೋಮಾಗೋಸ್ಕರ. ಅದಾದ್ಮೇಲೆ ಮ್ಯಾರಿನೇಟ್ ಮಾಡ್ಕೊಂಡಿದ್ದೆ ಪ್ರಾನ್ಸನ್ನು ನಾ ಆ್ಯಡ್ ಮಾಡ್ತಿದ್ದೆ. ಮ್ಯಾರಿನೇಷನ್ ಅಂದ್ರೆ ನೆನ್ಸಿಟ್ಕೊಂಡಿದ್ವಿ. ಎಂತೆಂತ ಹಾಕಿದ್ದೆ ಅಂದ್ರೆ ಅದಕ್ಕೆ ಸ್ವಲ್ಪ ಬಿರಿಯಾನಿ ಮಸಾಲ, ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಿಟ್ಟು, ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ, ಇಷ್ಟೇ ಹಾಕಿ ಅದನ್ನು ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಟ್ಟಿದ್ದೆ. ಅಂದ್ರೆ ಅದು ಮಸಾಲ ಹಿಡಿಯೋ ತನಕ ಒಂದು ಸೈಡಲ್ಲಿ ಇಟ್ಟಿದ್ದು. ಇದೆಲ್ಲ ರೆಡಿ ಆಗೋ ತನಕ ಮಸಾಲ ಚೆನ್ನಾಗಿ ಹಿಡ್ದಿರ್ತದ. ಅದಾದ್ಮೇಲೆ ಮ್ಯಾರಿನೇಟೆಡ್ ಪ್ರಾನ್ಸನ್ನು ಈ ನಾನೇನು ಟೊಮ್ಯಾಟೊ ಮತ್ತು ಈರುಳ್ಳಿ ಇದು ಮಾಡ್ಕೊಂಡೆ ನೋಡಿ ಅದಕ್ಕೆ ಆ್ಯಡ್ ಮಾಡಿದ್ದು. ಇದನ್ನು ಆವಾಗ ಆವಾಗ ಮುಚ್ಚಿ ಚೆಕ್ ಮಾಡ್ತಾ ಬೇಯಿಸ್ತಾ ಇರಬೇಕು. ಅಂದರೆ ಇಲ್ಲಾಂದ್ರೆ ತಳ ಹಿಡ್ಕೊಬಿಡ್ತದೆ. ಅದು ಹಿಡ್ಕೊಳಕ್ಕಿಲ್ಲ ಅಂಥೇಳಿ ಆವಾಗ ಆವಾಗ ಚೆಕ್ ಮಾಡ್ತಾ ಇರಬೇಕು. ನೀರನ್ನು ನಾನು ಎಲ್ಲೂ ಹಾಕಲಿಲ್ಲ, ಅದು ಆಟೋಮೆಟಿಕ್ ಆಗಿ ನೀರು ಬಿಟ್ಕೊಳ್ತಾ ಇತ್ತು. ರೈಸ್ ಸಪ್ರೇಟ್ ಆಗೇ ಮಾಡಿಟ್ಕೊಂಡಿದ್ದೆ ಮುಂಚೆನೆ. ಆದ್ಮೇಲೆ ಒಂದು ತೋಪಿಗೆ ಅಥವಾ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ, ಅದು ತುಪ್ಪನ ಚೆನ್ನಾಗಿ ನೀಟಾಗಿ ಸವರಾದ್ಮೇಲೆ ಮಾಡಿಟ್ಕೊಂಡ್ ಬಿರಿಸ್ತಾನ ಫಸ್ಟ್ ಲೇಯರ್ ಆಗಿ ಹಾಕೊಂಡೆ. ಅದ್ರ ಮೇಲೆ ಸ್ವಲ್ಪ ಬಿರಿಯಾನಿ ರೈಸ್ ಸೆಕೆಂಡ್ ಲೇಯರ್ ಆಗಿ. ಆದ್ಮೇಲೆ ಸ್ವಲ್ಪ ಕಲರಿಗೆ ನಾನೊಂದ್ಸಲ ನೀರ್ ಮಿಕ್ಸ್ ಮಾಡಿದ್ದೆ. ಸ್ವಲ್ಪ ತಗೊಂಡಿದ್ದಿಲ್ಲ, ಅದ್ರದ್ದು ಕಲರ್ ಒಂಥರ ಆದ್ರೆ ಒಂಥರ ಕಾಣಿಸ್ತದೆ. ಅದಾದ್ಮೇಲೆ ಮಾಡಿಟ್ಕೊಂಡಿದ್ ಗ್ರೇವಿ, ಪ್ರಾನ್ಸ್‌ದು ಗ್ರೇವಿ, ಆಮೇಲೆ ಸ್ವಲ್ಪ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸೇಮ್ ಪ್ರೊಸೀಜರ್‌ನ ಮತ್ತೆ ಸೆಕೆಂಡ್ ಲೇಯರು, ಥರ್ಡ್ ಲೇಯರು ಎಷ್ಟು ಬೇಕೋ ಅಷ್ಟು, ನಮ್ದು ರೈಸ್ ಮತ್ತೆ ಕರಿ ಎಷ್ಟಾಗ್ತದೋ ಅಷ್ಟು. ಅದಾದ್ಮೇಲೆ ಬಿರಿಸ್ತಾ ಎಲ್ಲ ಹಾಕಿ ಸೇಮ್ ಪ್ರೊಸೀಜರ್‌ನ ಪೂರ್ತಿ ಆಗೋ ತನಕ ನಾನು ಟ್ರೈ ಮಾಡಿದೆ. ಲಾಸ್ಟಿಗೆ ಎಂತ ಮಾಡಿದೆ ಅಂದರೆ ಅದ್ರ ಮೇಲ್ಗಡೆ ತುಪ್ಪನ ಹಾಕಿ, ಈಗ ನೋಡಿ ಮನೇಲಿ ಮಾಡೋದ್ರಿಂದ ನಮಗೆ ಫಸ್ಟ್ ಲೇಯರು ಸೆಕೆಂಡ್ ಲೇಯರಿಗೆ ಎಷ್ಟು ಬೇಕೋ ಅಷ್ಟು ತುಪ್ಪನೂ ಹಾಕ್ಬೋದು. ಸೊ ಹಾಗಾಗಿ ನನಗೆ ಎಲ್ಲೆಲ್ಲಿ ತುಪ್ಪ ಬೇಕೋ ಅಲ್ಲಿ ಸ್ವಲ್ಪ ಹಾಕ್ಕೊಂಡು, ಆಮೇಲೆ ಎಷ್ಟು ಬೇಕೋ ಅಷ್ಟು ಪ್ರಾನ್ಸದ್ದು ಗ್ರೇವಿ, ಆಮೇಲೆ ಬಿರಿಸ್ತಾ, ಅದಾದಮೇಲೆ ಕೊತ್ತಂಬರಿ ಮತ್ತು ಪುದೀನ, ಮಿಂಟ್ ಮತ್ತು ಕೊತ್ತಂಬರಿದು ಇದು ಎಲೆ, ಅದನ್ನೆಲ್ಲ ಹಾಕಿ ನೀಟಾಗಿ ಎಲ್ಲ ಲೇಯರ್ ಕಂಪ್ಲೀಟ್ ಆಗುತ್ತಾನ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ. ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನಡೆಯದು, ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ. ಲಾಸ್ಟಿಗೂ ಎಲ್ಲ ಲೇಯರ್ಸ್ ಕಂಪ್ಲೀಟ್ ಆದಮೇಲೆ ನಾನು ಅದಕ್ಕೊಂದು ಸ್ವಲ್ಪ ಮತ್ತೆ ತುಪ್ಪ ಹಾಕಿ, ಆಮೇಲೆ ಎಲ್ಲ ಇದನ್ನ ನೀಟಾಗಿ ಅದನ್ನು ಡೆಕೋರೇಟ್ ಮಾಡಿ, ಆಮೇಲೆ ಪ್ಲೇಟಿಂದ ಮುಚ್ಚಿ ಅದನ್ನು ದಮ್ 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 ಮಸ್ತ್ ಹೇ ಬಿರಿಯಾನಿನ ದಮ್ಮಲ್ಲಿಟ್ಟು, ಆಮೇಲೆ ನನಗೆ ಬಿರಿಯಾನಿ ಜೊತೆ ಕ್ಯಾರೆಟ್ ಸಲಾಡ್ ಇಲ್ಲ ಅಂದರೆ ಅದು ಊಟ ಕಂಪ್ಲೀಟೇ ಇಲ್ಲ. ಸೊ ಅದಕ್ಕೆ ಕ್ಯಾರೆಟ್ ತಗೊಂಡು ಮೊಸರು ಹಾಕಿ ಈರುಳ್ಳಿ ಹಾಕಿ ಸಲಾಡ್ ಮಾಡಿ ಅದ್ರ ಜೊತೆಲಿ ಸವಿದ್ರೆ ಅದ್ರ ರುಚಿನೇ ಬೇರೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು.
ಇದಕ್ಕೆ ಸಲಾಡಿಗೂ ನನಗೆ ಅದಕ್ಕೆ ಗ್ರೀನ್ ಇರ್ಬೇಕು, ಗ್ರೀನ್ ಇಷ್ಟ ನಂಗೆ. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಹಾಕಿದ್ದೆ ನಾನು ಇದಕ್ಕೂನು ಟೇಸ್ಟಿಯಾಗಿರ್ಲಿ ಅಂತ ಹೇಳಿ. ಎಲ್ಲಿದೆ ನಿನ್ನ ಆಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ